ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯಿತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಖಾಲಿ ಬಾಕ್ಸ್ಗಳನ್ನ ಈ ರಾಬರ್ಸ್ ಎಸೆದು ಹೋಗಿದ್ದಾರೆ. 7 ಕೋಟಿ 11 ಲಕ್ಷ ಅದನ್ನ ತಗೊಂಡು ಬಾಕ್ಸ್ಗಳನ್ನ ಎಸೆದು ಎಸ್ಕೇಪ್ ಆಗಿದ್ದಾರೆ. ಚಿತ್ತೂರು ಬಳಿ ನಿರ್ಜನ ಪ್ರದೇಶದಲ್ಲಿ ಈ ಬಾಕ್ಸ್ಗಳು ಪತ್ತೆಯಾಗಿದೆ. ಬಾಕ್ಸ್ ಖಾಲಿ, ದುಡ್ಡೆಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ನಡೀತಾ ಇದೆ. ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಪೊಲೀಸರಿಂದ ಈ ಖಾಲಿ ಬಾಕ್ಸ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ನಿನ್ನೆಯಷ್ಟೇ ದರೋಡೆಗೊಳಿಸಿದಂತಹ ಮೊನ್ನೆ ಕಾರ್ ಪತ್ತೆಯಾಯಿತು. ದರೋಡೆಕೋರರ ಪತ್ತೆಗೆ ಖಾಕಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಬೆಂಗಳೂರು, ಚಿತ್ತೂರು ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಈಗ ಹೊರಗೆ ಬೀಳ್ತಾ ಇರೋದು. ಒಂದಷ್ಟು ತನಿಖೆ ನಡೀತಾ ಹೋದಂತೆ ಇವರು ಹೋದಂತಹ ದಾರಿ, ಆ ದಾರಿಯಲ್ಲಿ ಏನೇನ್ ಮಾಡಿದ್ರು ಅಥವಾ ಎಲ್ಲಿ ನಿಲ್ಲಿಸಿದ್ರು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಕ್ಸ್ಗಳು ಪತ್ತೆಯಾಗಿದೆ, ಆದರೆ ಬಾಕ್ಸ್ ಖಾಲಿ. ಬಾಕ್ಸ್ ಒಳಗಡೆ ಇದ್ದಂತಹ ದುಡ್ಡೆಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ತಲಾಶ್ ನಡೆಸಿರುವುದು. ಈಗಾಗಲೇ ಈ ಕ್ಯಾಶಿಯರ್ ಹಾಗೆ ವಾಹನ ಚಾಲಕ, ಗನ್ಮ್ಯಾನ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಅದು ಕೂಡ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಈ ರಾಬರ್ಸ್ ಸಾಗಿರುವಂತಹ ದಾರಿ, ಅವ್ರ ಕಾರ್ ಕೂಡ ಪತ್ತೆಯಾಯಿತು. ಅದರ ನಂತರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ಡೇವನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದ್ರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ರು. ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದ್ರೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯಿತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಖಾಲಿ ಬಾಕ್ಸ್ಗಳನ್ನ ಈ ರಾಬರ್ಸ್ ಎಸೆದು ಹೋಗಿದ್ದಾರೆ. 7 ಕೋಟಿ 11 ಲಕ್ಷ ಅದನ್ನ ತಗೊಂಡು ಬಾಕ್ಸ್ಗಳನ್ನ ಎಸೆದು ಎಸ್ಕೇಪ್ ಆಗಿದ್ದಾರೆ. ಚಿತ್ತೂರು ಬಳಿ ನಿರ್ಜನ ಪ್ರದೇಶದಲ್ಲಿ ಈ ಬಾಕ್ಸ್ಗಳು ಪತ್ತೆಯಾಗಿದೆ. ಬಾಕ್ಸ್ ಖಾಲಿ, ದುಡ್ಡೆಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ನಡೀತಾ ಇದೆ. ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಪೊಲೀಸರಿಂದ ಈ ಖಾಲಿ ಬಾಕ್ಸ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ನಿನ್ನೆಯಷ್ಟೇ ದರೋಡೆಗೊಳಿಸಿದಂತಹ ಮೊನ್ನೆ ಕಾರ್ ಪತ್ತೆಯಾಯಿತು. ದರೋಡೆಕೋರರ ಪತ್ತೆಗೆ ಖಾಕಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಬೆಂಗಳೂರು, ಚಿತ್ತೂರು ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಈಗ ಹೊರಗೆ ಬೀಳ್ತಾ ಇರೋದು. ಒಂದಷ್ಟು ತನಿಖೆ ನಡೀತಾ ಹೋದಂತೆ ಇವರು ಹೋದಂತಹ ದಾರಿ, ಆ ದಾರಿಯಲ್ಲಿ ಏನೇನ್ ಮಾಡಿದ್ರು ಅಥವಾ ಎಲ್ಲಿ ನಿಲ್ಲಿಸಿದ್ರು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಕ್ಸ್ಗಳು ಪತ್ತೆಯಾಗಿದೆ, ಆದರೆ ಬಾಕ್ಸ್ ಖಾಲಿ. ಬಾಕ್ಸ್ ಒಳಗಡೆ ಇದ್ದಂತಹ ದುಡ್ಡೆಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ತಲಾಶ್ ನಡೆಸಿರುವುದು. ಈಗಾಗಲೇ ಈ ಕ್ಯಾಶಿಯರ್ ಹಾಗೆ ವಾಹನ ಚಾಲಕ, ಗನ್ಮ್ಯಾನ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಅದು ಕೂಡ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಈ ರಾಬರ್ಸ್ ಸಾಗಿರುವಂತಹ ದಾರಿ, ಅವ್ರ ಕಾರ್ ಕೂಡ ಪತ್ತೆಯಾಯಿತು. ಅದರ ನಂತರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ಡೇವನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದ್ರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ರು. ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದ್ರೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯಿತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಖಾಲಿ ಬಾಕ್ಸ್ಗಳನ್ನ ಈ ರಾಬರ್ಸ್ ಎಸೆದು ಹೋಗಿದ್ದಾರೆ. 7 ಕೋಟಿ 11 ಲಕ್ಷ ಅದನ್ನ ತಗೊಂಡು ಬಾಕ್ಸ್ಗಳನ್ನ ಎಸೆದು ಎಸ್ಕೇಪ್ ಆಗಿದ್ದಾರೆ. ಚಿತ್ತೂರು ಬಳಿ ನಿರ್ಜನ ಪ್ರದೇಶದಲ್ಲಿ ಈ ಬಾಕ್ಸ್ಗಳು ಪತ್ತೆಯಾಗಿದೆ. ಬಾಕ್ಸ್ ಖಾಲಿ, ದುಡ್ಡೆಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ನಡೀತಾ ಇದೆ. ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಪೊಲೀಸರಿಂದ ಈ ಖಾಲಿ ಬಾಕ್ಸ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ನಿನ್ನೆಯಷ್ಟೇ ದರೋಡೆಗೊಳಿಸಿದಂತಹ ಮೊನ್ನೆ ಕಾರ್ ಪತ್ತೆಯಾಯಿತು.
ದರೋಡೆಕೋರರ ಪತ್ತೆಗೆ ಖಾಕಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಬೆಂಗಳೂರು, ಚಿತ್ತೂರು ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಈಗ ಹೊರಗೆ ಬೀಳ್ತಾ ಇರೋದು. ಒಂದಷ್ಟು ತನಿಖೆ ನಡೀತಾ ಹೋದಂತೆ ಇವರು ಹೋದಂತ ದಾರಿ, ಆ ದಾರಿಯಲ್ಲಿ ಏನೇನ್ ಮಾಡಿದ್ರು ಅಥವಾ ಎಲ್ಲಿ ನಿಲ್ಲಿಸಿದ್ರು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಕ್ಸ್ಗಳು ಪತ್ತೆ ಆಗಿದೆ, ಆದರೆ ಬಾಕ್ಸ್ ಖಾಲಿ. ಬಾಕ್ಸ್ ಒಳಗಡೆ ಇದ್ದಂತ ದುಡ್ಡೆಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತಲಾಶ್ ನಡೆಸಿರುವುದು. ಈಗಾಗಲೇ ಈ ಕ್ಯಾಶಿಯರ್ ಹಾಗೆ ವಾಹನ ಚಾಲಕ, ಗನ್ಮ್ಯಾನ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಅದು ಕೂಡ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಈ ರಾಬರ್ಸ್ ಸಾಗಿರುವಂತಹ ದಾರಿ, ಅವ್ರ ಕಾರ್ ಕೂಡ ಪತ್ತೆ ಆಯಿತು. ಅದರ ನಂತರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ರೇವನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ರು. ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದ್ರೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಯಿತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಖಾಲಿ ಬಾಕ್ಸ್ಗಳನ್ನ ಈ ರಾಬರ್ಸ್ ಎಸೆದು ಹೋಗಿದ್ದಾರೆ. 7 ಕೋಟಿ 11 ಲಕ್ಷ ಅದನ್ನ ತಗೊಂಡು ಬಾಕ್ಸ್ಗಳನ್ನ ಎಸೆದು ಎಸ್ಕೇಪ್ ಆಗಿದ್ದಾರೆ. ಚಿತ್ತೂರು ಬಳಿ ನಿರ್ಜನ ಪ್ರದೇಶದಲ್ಲಿ ಈ ಬಾಕ್ಸ್ಗಳು ಪತ್ತೆಯಾಗಿದೆ. ಬಾಕ್ಸ್ ಖಾಲಿ, ದುಡ್ಡೆಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ನಡೀತಾ ಇದೆ. ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಪೊಲೀಸರಿಂದ ಈ ಖಾಲಿ ಬಾಕ್ಸ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ನಿನ್ನೆಯಷ್ಟೇ ದರೋಡೆಗೊಳಿಸಿದಂತ ಮೊನ್ನೆ ಕಾರ್ ಪತ್ತೆಯಾಯಿತು. ದರೋಡೆಕೋರರ ಪತ್ತೆಗೆ ಖಾಕಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಬೆಂಗಳೂರು, ಚಿತ್ತೂರು ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಈಗ ಹೊರಗೆ ಬೀಳ್ತಾ ಇರೋದು. ಒಂದಷ್ಟು ತನಿಖೆ ನಡೀತಾ ಹೋದಂತೆ ಇವರು ಹೋದಂತ ದಾರಿ, ಆ ದಾರಿಯಲ್ಲಿ ಏನೇನ್ ಮಾಡಿದ್ರು ಅಥವಾ ಎಲ್ಲಿ ನಿಲ್ಲಿಸಿದ್ರು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಕ್ಸ್ಗಳು ಪತ್ತೆ ಆಗಿದೆ, ಆದರೆ ಬಾಕ್ಸ್ ಖಾಲಿ. ಬಾಕ್ಸ್ ಒಳಗಡೆ ಇದ್ದಂತ ದುಡ್ಡೆಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತಲಾಶ್ ನಡೆಸಿರುವುದು. ಈಗಾಗಲೇ ಈ ಕ್ಯಾಶಿಯರ್ ಹಾಗೆ ವಾಹನ ಚಾಲಕ, ಗನ್ಮ್ಯಾನ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಅದು ಕೂಡ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಈ ರಾಬರ್ಸ್ ಸಾಗಿರುವಂತಹ ದಾರಿ, ಅವ್ರ ಕಾರ್ ಕೂಡ ಪತ್ತೆ ಆಯಿತು. ಅದರ ನಂತರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ರೇವನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ರು. ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದ್ರೆ